ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಶುರುವಾದಂತ ಕಾಂಗ್ರೆಸ್ನ ಬಂಡಾಯ, ಗಲಾಟೆ, ಪ್ರತಿಭಟನೆ ನಿನ್ನೆ ಇಡೀ ದಿನ ಮುಂದುವರೆದಿತ್ತು. ಇವತ್ತು ಕೂಡ ಅದು ಮುಂದುವರಿಯುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಚಿವ ಸ್ಥಾನದ ನಿರೀಕ್ಷೆ ಇಟ್ಟುಕೊಂಡು ಆ ನಿರೀಕ್ಷೆ ಹುಸಿಯಾದ ನಂತರ ಪ್ರಮುಖ ಶಾಸಕರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಅವರ ಬೆಂಬಲಿಗರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ರಾಜೀನಾಮೆಯ ಬೆದರಿಕೆಯನ್ನು ಹಾಕಿದ್ದಾರೆ. ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ಹಿರಿಯ ಶಾಸಕರು ಪ್ರತ್ಯೇಕ ಸಭೆಯನ್ನು ನಡೆಸುವಂತ ಸಾಧ್ಯತೆಗಳಿದ್ದಾವೆ. ಅಸಮಾಧಾನಿತ ಶಾಸಕರ ಟೀಮು ಪ್ರತ್ಯೇಕ ಸಭೆ ಮಾಡಿ ತಮ್ಮ ನೋವನ್ನ ದೆಹಲಿಗೆ ತಲುಪಿಸುವಂತ ಯೋಚನೆಯಲ್ಲಿದೆ. ಅಸಮಾಧಾನಿತ ಶಾಸಕರು ಪ್ರತ್ಯೇಕ ಸಭೆಯನ್ನ ಮಾಡುವ ಮುಖಾಂತರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಪ್ಪುಗಳಾಗಿದೆ, ಎಡವಟ್ಟುಗಳಾಗಿದೆ, ಅನ್ಯಾಯ ಆಗಿದೆ, ಯಾರನ್ನ ತೆಗೆದುಕೊಳ್ಳಬೇಕಿತ್ತೋ ಅವರನ್ನ ತೆಗೆದುಕೊಂಡಿಲ್ಲ, ಯಾರನ್ನ ತೆಗೆದುಕೊಳ್ಳಬಾರದಿತ್ತೋ ಅವರನ್ನ ತೆಗೆದುಕೊಳ್ಳಲಾಗಿದೆ. ನಾಯಕರು ತಮಗೆ ಬೇಕಾದವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ, ಆದರೆ ಪಕ್ಷಕ್ಕೆ ಅವರಿಂದ ಯಾವ ಉಪಯೋಗವೂ ಕೂಡ ಇಲ್ಲ. ಹೈಕಮಾಂಡ್ ಅನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸ ಆಗಿದೆ, ದಿಕ್ಕು ತಪ್ಪಿಸುವಂತ ಕೆಲಸ ಆಗಿದೆ. ಕೆಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆ ಜಿಲ್ಲೆಗಳು ಕಾಂಗ್ರೆಸ್ಗೆ ಅತ್ಯಂತ ಹೆಚ್ಚು ಶಾಸಕರನ್ನ ಕೊಡುವಂತ ಜಿಲ್ಲೆಗಳು ಮತ್ತು ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ತುಂಬುವಂತ ಜಿಲ್ಲೆಗಳು. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಈ ರೀತಿಯ ಜಿಲ್ಲೆಗಳನ್ನು ಪರಿಗಣಿಸಲೂ ಇಲ್ಲ. ಕೆಲ ಜಿಲ್ಲೆಗಳಿಗೆ ಹೆಚ್ಚುವರಿ ಸಚಿವ ಸ್ಥಾನವನ್ನು ಕೊಡಲಾಗಿದೆ ಲಾಬಿಯ ಕಾರಣಕ್ಕಾಗಿ. ಇದರಿಂದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗೋದಕ್ಕಿದೆ ಅಂತ ಶಾಸಕರು ಹೈಕಮಾಂಡ್ ಗಮನಕ್ಕೂ ತರುವಂತ ಪ್ರಯತ್ನದಲ್ಲಿದ್ದಾರೆ. ಅಸಮಾಧಾನಿತರನ್ನ ಒಂದೇ ಸೂರಿನಡಿ ತರಬೇಕು ಅಂತ ಪ್ರಯತ್ನಗಳಾಗ್ತಾ ಇದೆ. ಸದ್ಯದಲ್ಲೇ ಸಭೆ ಸೇರಿ ಚರ್ಚೆ ನಡೆಸೋದಕ್ಕೆ ಹಿರಿಯ ಶಾಸಕರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಬೆಳವಣಿಗೆ ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಮಂತ್ರಿಗಿರಿ ಕೈ ತಪ್ಪಿದ್ದರಿಂದ ಬೇಸರಗೊಂಡಿದ್ದಾರೆ ಹಿರಿಯ ಶಾಸಕರು. ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಆಕ್ರೋಶಗೊಂಡಿದ್ದಾರೆ ಶಾಸಕರು ಮತ್ತು ಅವರ ಬೆಂಬಲಿಗರು. ರಾಜ್ಯ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೆಲವರು ಡಿ.ಕೆ. ಶಿವಕುಮಾರ್ ವಿರುದ್ಧ, ಇನ್ನು ಕೆಲವರು ಸಿದ್ದರಾಮಯ್ಯ ವಿರುದ್ಧ, ಮತ್ತೆ ಕೆಲವರು ಆ ಜಿಲ್ಲೆಯ ಬೇರೆ ಬೇರೆ ನಾಯಕರ ವಿರುದ್ಧ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಅಂತಾದ್ರೆ ಮುನಿಯಪ್ಪ ವಿರುದ್ಧ. ಸೊ ಈ ರೀತಿ ಆಂತರಿಕ ಜಗಳ ಬೀದಿಗೆ ಬಂದಿದೆ. ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಹಿರಿಯ ಶಾಸಕರು. ಶಾಸಕರು ಬಹಿರಂಗವಾಗಿ ತಮ್ಮ ನೋವನ್ನು ಹೇಳಿಕೊಳ್ತಾ ಇದ್ದಾರೆ. ಇಡೀ ಪ್ರಕ್ರಿಯೆ 2 ತಿಂಗಳು ನಡೆಯಿತು. ಸಂಪುಟ ವಿಸ್ತರಣೆಯ ಪ್ರಕ್ರಿಯೆ ಅಥವಾ ಅದಕ್ಕೆ ಬೇಕಾದಂತ ತಯಾರಿ. ಅಷ್ಟೆಲ್ಲ ಮಾಡಿ ಈ ಪಟ್ಟಿಯನ್ನ ರೆಡಿ ಮಾಡಬೇಕಿತ್ತ? ಅಳೆದು ತೂಗಿ ನಿರ್ಧಾರ ಅಂತ ಹೇಳಿದ್ರೆ ಏನು ಅಳೆದು ತೂಗಿದ್ದು? ಇಲ್ಲಿ ಅಳೆದದ್ದೂ ಇಲ್ಲ, ತೂಗಿದ್ದೂ ಇಲ್ಲ, ಬಾಯಿಗೆ ಬಂದಾಗ ಮಾಡಿದ್ದೀರಿ ಅಂತ ನಿನ್ನೆಯಿಂದ ಶಾಸಕರು ಮಾತನಾಡ್ತಾ ಇದ್ದಾರೆ. ಕೆಲ ಜಿಲ್ಲೆಗಳಿಗೆ ಹೆಚ್ಚು ಅವಕಾಶ ಸಿಕ್ಕರೆ ಇನ್ನು ಕೆಲ ಜಿಲ್ಲೆಗಳಿಗೆ ಅವಕಾಶನೇ ಸಿಗಲಿಲ್ಲ. ಇದು ಈ ಅನ್ಯಾಯವನ್ನು ಸರಿಪಡಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಶಾಸಕರು ಕೇಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯ ಬಳಿಕ ಶಾಸಕರ ಮುನಿಸೇನಿದೆ ಅದು ತಣ್ಣಗಾಗ್ತಾ ಇಲ್ಲ, ಹೆಚ್ಚಾಗ್ತಾನೆ ಇದೆ. ಕೊಡಗು ಜಿಲ್ಲೆಯ ಪ್ರಾತಿನಿಧ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮಂತರಗೌಡ, ಮಡಿಕೇರಿ ಎಂಎಲ್ಎ. ಈ ಕಡೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಗೆ ಸಚಿವ ಸ್ಥಾನ ಕೊಡಲಿಲ್ಲ, ಅನುದಾನ ಆದರೂ ಕೊಡಿ ಅಂತ ಮಂತರಗೌಡ. ಕೊನೆ ಕ್ಷಣದವರೆಗೂ ನನ್ನ ಹೆಸರಿತ್ತು, ಆದರೆ ಯಾಕೆ ನನ್ನ ಹೆಸರು ಡಿಲೀಟ್ ಆಯ್ತೋ ಗೊತ್ತಿಲ್ಲ, ಮುಂದಕ್ಕೇನು ಮಾಡೋದು ನೋಡೋಣ, ಕಾಲಾಯ ತಸ್ಮೈ ನಮಃ ಅಂತ ಶರತ್ ಬಚ್ಚೇಗೌಡ ಮಾತನಾಡಿದ್ದಾರೆ. ಕೆಲವು ಜನಕ್ಕೆ ಆಸೆ ಇರೋರು, ಆಕಾಂಕ್ಷಿಗಳಿರೋರು ಬೇಜಾರಾಗಿ ಆಗುತ್ತೆ. ಒಂದು ಗುರಿ ಮುಟ್ಟಿಲ್ಲ, ಆಮೇಲೆ ಸೀನಿಯಾರಿಟಿ ಮೇಲೆ ಕೇಳೋದು ಎಲ್ಲ ಇದ್ದೇ ಇರ್ತಿತ್ತು. ಮಾತ್ರ ನನಗೆ ಗೊತ್ತಿರೋಂಗೆ ಪರ್ಮಿಟೇಷನ್ ಕಾಂಬಿನೇಷನ್ಸು ಹೈಕಮಾಂಡ್ ಮಾಡಿ ಕೊಟ್ಟಿರೋಂಥ ಒಂದು ಸಂಪುಟ ಒಂದು ಲಿಸ್ಟ್ ಕೊಟ್ಟವ್ರೆ. ನನಗೆ ಗೊತ್ತಿರೋಂಗೆ ಮುಖ್ಯಮಂತ್ರಿಯವರು ಎಲ್ಲರನ್ನೂ
ಒಂದು ರೀತಿಲಿ ಅವ್ರವ್ರ ಕಾಂಬಿನೇಷನ್ ಲೆಕ್ಕಾಚಾರ ನೋಡಿರ್ತಾರೆ. ದೊಡ್ಡವ್ರ ವಿಚಾರ, ಯಾಕಂದರೆ ಅವರು ನೀವು ಹೇಳ್ದಂಗೆ 4-5 ಬಾರಿ 6 ಬಾರಿ 7 ಬಾರಿ ಶಾಸಕರಾಗಿರೋಂಥವ್ರಿಗೆ ಅವ್ರ ಮನಸ್ಥಿತಿಲಿ ಯಾವ ಮಟ್ಟಕ್ಕೆ ಇರ್ತದೆ ಅಲ್ಲಿ ಬೇಜಾರಾಗಿ ಆಗಿರ್ತದೆ. ನನಗೆ ಗೊತ್ತಿರೋಂಗೆ ಹೈಕಮಾಂಡು ಪ್ಲಸ್ ಮುಖ್ಯಮಂತ್ರಿಯವರು ಪಾರ್ಟಿಯವರು ಸೇರಿಕೊಂಡು ಅವ್ರಿಗೆ ಒಂದು ಸಮಾಧಾನ ಮಾಡೋಂಥ ಕೆಲಸ ಆಗ್ಬೋದು, ಆಗಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಜಿಲ್ಲೆಯಲ್ಲೇ ವಿಶೇಷವಾಗಿ ಒದ್ದು ಕೊಡ್ತಾರೆ ಅಂತ ನಾವು ಆಸೆ ಇಟ್ಕೊಂಡಿದ್ದೋ, ಮಾತ್ರ ಕೊಟ್ಟಿರಲಿಲ್ಲ. ಆ ವಿಚಾರದಲ್ಲಿ ಒಂದು ರೀತಿಲಿ ಬೇಜಾರ. ನಮ್ಮ ಜಿಲ್ಲೆ ವಿಚಾರದಲ್ಲಿ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ನಮ್ಮ ಜಿಲ್ಲೆ ಕೇಳ್ಬೋದಾಗಿತ್ತು. ಯಾಕಂದರೆ ನಮ್ಮ 25 ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯಿತು. ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗ್ಬೋದು ಅಂತ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದ್ದೀವಿ. ಆದರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದರೆ ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಹೋದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸೇರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನೂ ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವರೇ, ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅನ್ನೋ ಅಭಿಪ್ರಾಯ ನಂದು. ಬಹುಶಃ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಈ ಬಂಡಾಯ ಪ್ರತಿಭಟನೆ ಅಲ್ಲಲ್ಲಿ ಚದುರಿದ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಸಂಘಟಿತ ರೂಪವನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ಸಿಗೆ ಸಮಸ್ಯೆ. ಸಂಘಟಿತ ರೂಪವನ್ನು ಏನಾದರೂ ಪಡ್ಕೊಳ್ಳುವ ಸಾಧ್ಯತೆಗಳಿದಾವ? ರಕ್ಷಿತ್, ಖಂಡಿತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಶಾಸಕರು ಒಂದ್ ಕಡೆ ಸಭೆ ಸೇರಿದ್ರು. ಇದೇ ರೀತಿ ಅನ್ಯಾಯ ಆಗಿರ್ತಕ್ಕಂಥವ್ರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ನಾವು ಸಭೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೀವಿ. ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಎಷ್ಟು ಜನ ಸೇರ್ತಾರೆ, ಯಾವ ನಂಬರ್ ಅಲ್ಲಿ ಸೇರ್ತಾರೆ, ಸೊ ಇದು ಸೇರಿದಾಗ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಅಶೋಕ್ ಪಟ್ಟಣ್ ಕೂಡ ಬೆಳಗಾವಿ ಭಾಗದ ಶಾಸಕರು ಹಿರಿಯರು 4 ಬಾರಿ ಗೆದ್ದಿದ್ದಾರೆ, ನನಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದೆ, ಅದಾಗಿಲ್ಲ. ಹೀಗಾಗಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಇವರೆಲ್ಲರೂ ಕೂಡ ಹೈಕಮಾಂಡ್ ಕದ ತಡ್ತೀವಿ, ಹೈಕಮಾಂಡ್ ಗಮನಕ್ಕೆ ತರ್ತೀವಿ, ಯಾಕೆ ನಮಗೆ ಸಿಗಲಿಲ್ಲ ಮತ್ತು ಯಾವ ಕಾರಣಕ್ಕಾಗಿ ನಮ್ಮನ್ನ ಕಡೆಗಣಿಸಲಾಯಿತು, ಯಾಕೆ ಪರಿಗಣಿಸಲಿಲ್ಲ ಅನ್ನೋದನ್ನ ಕೇಳ್ತೀವಿ ಅನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಸಭೆ ಸೇರ್ತೀವಿ. ಈಗಾಗಲೇ ಎಲ್ರಿಗೂ ಕೂಡ ಸಂಘಟಿತರಾಗುವಂತಹ ರೀತಿಯಲ್ಲಿ ಮೆಸೇಜಸ್, ಕಾಲ್ ಇದೆಲ್ಲವೂ ಕೂಡ ರವಾನೆ ಆಗ್ತಾ ಇದೆ. ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸಂಘಟನೆ ಆಗತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಯಾಕೆಂದ್ರೆ ಬಹುತೇಕ ಶಾಸಕರಲ್ಲಿ ಹಿರಿಯರು ಇದ್ದಂಥದ್ದು ಈಗ ಅಂದ್ರೆ ಸಿಗದೇ ಇರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಯನ್ನು ಹಾಗೆ ನಾವು ಲೆಕ್ಕ ಹಾಕಿದ್ರು ಕನಿಷ್ಠ 20ರಿಂದ 25 ಮಂದಿ ಹಿರಿಯ ಶಾಸಕರಿದ್ದಾರೆ. ಮತ್ತು ಜಿಲ್ಲೆಯ ಪ್ರಾತಿನಿಧ್ಯ ಸಿಗದೇ ಇರತಕ್ಕಂಥವ್ರನ್ನು ಸೇರಿಸಿದ್ರೆ ಒಂದು 25 ಮಂದಿ ಶಾಸಕರು ಒಗ್ಗೂಡಬಹುದಾದಂತ ಅವಕಾಶಗಳು ಕೂಡ ಇದಾವೆ ಮತ್ತು ಆ ತರದ ಪರಿಸ್ಥಿತಿ ಕೂಡ ಇದೆ. ಇವರು ಸೇರಿದ್ರೆ ಒಂದು ನಿಶ್ಚಿತವಾಗಿಯೂ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಸರ್ಕಾರಕ್ಕೆ. ಯಾಕಂದ್ರೆ ಪ್ರತ್ಯೇಕವಾಗಿ ನಾವು ಸಭೆ ಮಾಡ್ತೀವಿ, ಸಚಿವ ಸ್ಥಾನದ ಸಿಗ್ಲಿಲ್ಲ ಅನ್ನುವಂಥದ್ದನ್ನ ನೀವು ತಡೆಯುವಂತ ಪ್ರಯತ್ನವನ್ನ ಮಾಡಲಿಲ್ಲ ಅಂದ್ರೆ, ಇದು ಸಂಘಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮುಂದೆ ಇದು ಬೇರೆ ರೀತಿಯಾದಂತಹ ಆಯಾಮವನ್ನು ಪಡೆದುಕೊಳ್ಳುತ್ತೆ ಮತ್ತು ಬೇರೆ ಸ್ವರೂಪದ ಹೋರಾಟಗಳಿಗಿರ್ಬೋದು ಅಥವಾ ಸರ್ಕಾರಕ್ಕೂ ಬೇರೆ ರೀತಿಯಾದಂತಹ ಡ್ಯಾಮೇಜ್ ಮಾಡುವಂತ ಕೆಲಸಗಳಾಗ್ಬೋದು. ಈ ತರದಕ್ಕೂ ಕೂಡ ಮುಂದಾಗುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ಹೈಕಮಾಂಡ್ ತೆಗೆದುಕೊಂಡಂತ ನಿಲುವಿನ ವಿರುದ್ಧದ ಸಭೆಯಾಗಿಯೂ ಕೂಡ ಈ ಸಭೆ ಎದುರು ನೋಡ್ಬೇಕಾಗತ್ತೆ. ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವ ಲಕ್ಷಣಗಳಿದಾವೆ. ಈಗಾಗಲೇ ಎಲ್ಲರೂ ಕೂಡ ಸಂಘಟಿತರು ಆಗ್ತಾ ಇದ್ದಾರೆ. ಎಲ್ಲಿ ಸೇರಬೇಕು, ಯಾವಾಗ ಸೇರಬೇಕು ಮತ್ತು ಯಾರ್ಯಾರು ಅದರ ನೇತೃತ್ವ ವಹಿಸಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಅವಿಭಜಿತ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಿನ್ನೆ ಅಲ್ಲಿನ ಶಾಸಕರು ಒಟ್ಟು ಸೇರಿ ಸಭೆಯನ್ನ ಕೂಡ ಮಾಡಿದ್ರು. ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದ್ಗೆ ಕರೆ ಕೊಡಲಾಗಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ 3 ತಾಲೂಕುಗಳಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗ್ಗೆಯಿಂದಲೇ ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ಈ ತಾಲೂಕಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು. ಕೆಎಸ್ಆರ್ಟಿಸಿ ಬಸ್ ತಡೆದು ಹೈ ಡ್ರಾಮಾ ಮಾಡಿದ್ದಾರೆ. ಸರ್ಕಾರ ಮತ್ತು ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇವತ್ತಿಡೀ ದಿನ ಬಂದ್ನ ಕರೆಯನ್ನು ಕೊಡಲಾಗಿದೆ. ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ದೀರಿ. ಇದು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಂದ್ರೆ ಅವಿಭಜಿತ ಕೋಲಾರ ಜಿಲ್ಲೆ. ಈ ಎರಡೂ ಜಿಲ್ಲೆಗಳಿಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಸಿಗಲಿಲ್ಲ. ಇದು ಆ ಭಾಗದ ಶಾಸಕರ ಸಿಟ್ಟಿಗೆ ಕಾರಣ ಆಗಿದೆ. ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ದೀವಿ.
ಇನ್ನು ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಗುಡಿಬಂಡಿಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ತೀನಿ ಅಂತ ಹೈಡ್ರಾಮಾ ಸೃಷ್ಟಿಸಿರೋದು ಸುಬ್ಬಾರೆಡ್ಡಿಯವರ ಬೆಂಬಲಿಗ ಕಾರ್ಯಕರ್ತರೊಬ್ಬರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.